1947ರಲ್ಲಿ ಭಾರತ ಸರ್ಕಾರಕ್ಕೆ ಸ್ವಾತಂತ್ರ್ಯ ಬಂದಂಥ ಟೈಮ್ನಲ್ಲಿ ಭಾರತದಲ್ಲಿ ತುಂಬ ಬಡತನ ಇರುತ್ತೆ ಮತ್ತು ಫಾರಿನ್ ಎಕ್ಸ್ಚೇಂಜ್ ವ್ಯಾಲ್ಯೂ ಜಾಸ್ತಿ ಬೆಳೀತಾ ಹೋಗುತ್ತೆ. ಸೊ ಆ ಒಂದು ಟೈಮ್ನಲ್ಲಿ ಭಾರತ ಸರ್ಕಾರ ಏನು ಮಾಡುತ್ತೆ, ಗೋಲ್ಡ್ ಇಂಪೋರ್ಟ್ ಮೇಲೆ ತುಂಬ ಭಾರಿ ಟ್ಯಾಕ್ಸ್ಗಳನ್ನು ಹಾಕ್ತಾ ಹೋಗುತ್ತೆ. ಟ್ಯಾಕ್ಸ್ನ ಜಾಸ್ತಿ ಮಾಡಿದ್ದೇ ಭಾರತ ಸರ್ಕಾರಕ್ಕೆ ತೊಂದರೆ ಆಗ್ತಾ. ಏನಕ್ಕಪ್ಪ ಅಂತಂದರೆ, ಯಾವಾಗ ಭಾರತ ಸರ್ಕಾರ ಈ ಒಂದು ಗೋಲ್ಡ್ಗಳ ಮೇಲೆ ಟ್ಯಾಕ್ಸ್ಗಳನ್ನು ಜಾಸ್ತಿ ಮಾಡ್ತಾ ಹೋಗುತ್ತೆ, ಆವಾಗ ಕಳ್ಳ ದಾರಿಗಳಿಂದ ಭಾರತಕ್ಕೆ ಗೋಲ್ಡ್ಗಳು ಬರೋದಕ್ಕೆ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ದುಬೈ ಆಗಿರ್ಬೋದು, ನೇಪಾಳ ಆಗಿರ್ಬೋದು, ಶ್ರೀಲಂಕಾಗಳಾಗಿರ್ಬೋದು. ಸೊ ಬೇರೆ ಬೇರೆ ಕಂಟ್ರಿಗಳಿಂದ, ದೇಶಗಳಿಂದ ಸ್ಮಗ್ಲರ್ಸ್ಗಳು ಏನು ಮಾಡ್ತಾರೆ, ಭಾರತಕ್ಕೆ ಚಿನ್ನಗಳನ್ನು ಕಳಿಸ್ತಾ ಹೋಗ್ತಾರೆ. ಸೊ ಆ ಟೈಮ್ನಲ್ಲಿ ಭಾರತದ ಹತ್ರ ಇರ್ತಕ್ಕಂಥದ್ದು ಕಸ್ಟಮ್ ಡಿಪಾರ್ಟ್ಮೆಂಟ್ ಒಂದೇ. ಸೊ ಈ ಒಂದು ಡಿಪಾರ್ಟ್ಮೆಂಟ್ ಇಟ್ಕೊಂಡು ಸ್ಮಗ್ಲರ್ಸ್ಗಳ ನೆಟ್ವರ್ಕ್ಗಳನ್ನು ಸ್ಟಾಪ್ ಮಾಡೋದಕ್ಕೆ ಭಾರತ ಕೈಲಾಗ್ತಾ ಇರಲಿಲ್ಲ. ಸೊ ಆ ಒಂದು ಟೈಮ್ನಲ್ಲಿ ಭಾರತ ಸರ್ಕಾರ ಒಂದು ಮಹತ್ವದ ನಿರ್ಧಾರವನ್ನು ತಗೊಳ್ಳುತ್ತೆ. ಇದಕ್ಕೆ ಆದಂಥ ಒಂದು ಡೆಡಿಕೇಟೆಡ್ ಇಂಟೆಲಿಜೆನ್ಸ್ ಬೇಕು ಅಂತೇಳಿ ಭಾರತ ಸರ್ಕಾರ ಏನು ಮಾಡುತ್ತೆ, ಮಿನಿಸ್ಟ್ರಿ ಆಫ್ ಫಿನಾನ್ಸ್ ಅಂಡರಲ್ಲಿ 1957 ಡಿಸೆಂಬರ್ 4ನೇ ತಾರೀಕು ಒಂದು ಸಂಸ್ಥೆನ ಹುಟ್ಟಾಕುತ್ತೆ. ಸೊ ಆ ಒಂದು ಸಂಸ್ಥೆನೇ ಡೈರೆಕ್ಟರೇಟ್ ಆಫ್ ರೆವಿನ್ಯೂ ಇಂಟೆಲಿಜೆನ್ಸ್ ಅಂತೇಳಿ, DRA. ಸೊ ಈ ಒಂದು DRA ಬಗ್ಗೆ ನಾನು ಇವತ್ತು ನಿಮಗೆ ಕಂಪ್ಲೀಟ್ ಆಗಿ ಒಂದು ಇನ್ಫಾರ್ಮೇಷನ್ ಕೊಡ್ತಾ ಹೋಗ್ತೀನಿ. ಒಂದೊಂದು ವಿಡಿಯೋದಲ್ಲೂ ಕೂಡ ಒಂದೊಂದು ಇನ್ಫಾರ್ಮೇಷನ್ ಇರುತ್ತೆ. ಇನ್ನೂ ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಈ ಒಂದು ಸಂಸ್ಥೆಯ ಹೆಡ್ ಕ್ವಾರ್ಟರ್ಸ್ ಬಂದು ನ್ಯೂ ಡೆಲ್ಲಿಲಿದೆ. ಬಟ್ ಇದರದ ಕಂಪ್ಲೀಟ್ಲಿ ಮಾನಿಟರಿಂಗ್ ಮಾಡತಕ್ಕಂಥ ರೀಜನಲ್ ಆಫೀಸಸ್ಗಳು ಬಂದು ಬೆಂಗಳೂರು ಆಗಿರ್ಬೋದು, ಕೊಚ್ಚಿ ಆಗಿರ್ಬೋದು, ಅಹಮದಾಬಾದ್ ಆಗಿರ್ಬೋದು, ಮುಂಬೈ ಆಗಿರ್ಬೋದು, ಈ ಥರ ಕೆಲವು ಪ್ರಮುಖವಾದಂಥ ಸಿಟಿಗಳಲ್ಲಿ ನಮ್ಮ ಭಾರತ ದೇಶದಲ್ಲಿದೆ. ಸೊ ಈ ಒಂದು DRA ಮಾಡ್ತಕ್ಕಂಥ ಪ್ರಮುಖವಾದ ಕೆಲಸಗಳೇನು ಅಂತಂದ್ರೆ, ಸ್ಮಗ್ಲರ್ಸ್ಗಳಾಗಿರ್ಬೋದು, ಮಾದಕ ವಸ್ತುಗಳನ್ನು ಸಪ್ಲೈ ಮಾಡ್ತಕ್ಕಂಥ ನೆಟ್ವರ್ಕ್ ಜಾಲಗಳಾಗಿರ್ಬೋದು, ಇದನ್ನೆಲ್ಲ ಕಂಪ್ಲೀಟ್ ಆಗಿ ಬೇರೆ ಸಮೇತ ಕಿತ್ತು ಹಾಕುವಂಥ ಪವರ್ ಇದಕ್ಕಿದೆ. DRA ಅಂತಂದರೆ ಇದು ದೇಶದ ಒಳಗೂ ಕೆಲಸ ಮಾಡುತ್ತೆ, ದೇಶದ ಹೊರಗೂ ಕೆಲಸ ಮಾಡುತ್ತೆ. ಸೊ ನಿಮ್ಗೆಲ್ಲರಿಗೂ ಗೊತ್ತಿರೋ ಆಗಿದೆ, ರಾ ಆಗಿರ್ಬೋದು, IB ಆಗಿರ್ಬೋದು, ಮತ್ತು CBI ಆಗಿರ್ಬೋದು. ಸೊ ಇವೆಲ್ಲನೂ ಕೂಡ ಡೆಡಿಕೇಟೆಡ್ ಆಗಿನೇ ದೇಶದ ಹೊರಗಡೆನೇ ಕೆಲಸ ಮಾಡಬೇಕು, ದೇಶದ ಒಳಗಡೆನೇ ಕೆಲಸ ಮಾಡಬೇಕು, ಮತ್ತು ಈ ಒಂದು ಕರಪ್ಷನ್ಸ್ಗಳಾಗಿರ್ಬೋದು ಇದ್ರ ಬಗ್ಗೆನೇ ಕೆಲಸ ಮಾಡಬೇಕು. ಆದರೆ ಈ DRA ಅಂತಕ್ಕಂಥದ್ದು ಈ ಮೂರನ್ನು ಒಳಗೊಂಡಿದೆ. ಏನಕ್ಕಪ್ಪ ಅಂತಂದರೆ, ಒಂದು ಸ್ಮಗ್ಲರ್ಸ್ ನೆಟ್ವರ್ಕನ್ನು ಬೇರೆ ದೇಶದಿಂದ ನಮ್ಮ ದೇಶಕ್ಕೆ ಯಾವ್ದಾದ್ರು ಸ್ಮಗ್ಲಿಂಗ್ ಪ್ರಾಡಕ್ಟ್ಗಳು ಬರ್ತಾ ಇದೆ ಅಥವಾ ಉತ್ಪನ್ನಗಳು ಬರ್ತಾ ಇದೆ ಅಂತ ಹೇಳಿದ್ರೆ, ಅದನ್ನು ಕಂಪ್ಲೀಟಾಗಿ ಅದರ ನೆಟ್ವರ್ಕ್ ಬೇರೆ ಸಮೇತ ಎಸೆತಕ್ಕಂಥ ಒಂದು ಪವರ್ ಇದೆ ಅಂತಂದರೆ ಅದು DRAಗೆ. ಸೊ ಈ ಒಂದು DRA ಪವರ್ ಕಸ್ಟಮ್ಸ್ ಆ್ಯಕ್ಟ್ 1962 ಅಂಡರಲ್ಲಿ ವರ್ಕ್ ಮಾಡುತ್ತೆ. ಸೊ ಈ ಒಂದು ಕಸ್ಟಮ್ ಆ್ಯಕ್ಟ್ಸ್ ಅಂತಕ್ಕಂಥದ್ದು ಒಂದು ಕಠಿಣವಾದಂಥ ಕಾನೂನು ಅಂತ ಒಂದು ಆ್ಯಕ್ಟು. ಸೊ ಈ ಒಂದು ಅಂಡರಲ್ಲಿ DRAಗೆ ಇರ್ತಕ್ಕಂಥದ್ದು ಡೈರೆಕ್ಟಾಗಿ ಹೋಗಿ ಅರೆಸ್ಟ್ ಮಾಡ್ಬೋದು. ಯಾರನ್ನು ಬೇಕು ಅಂದ್ರೆ ಅವ್ರನ್ನ ಹೋಗಿ ಡೈರೆಕ್ಟಾಗಿ ಸರ್ಚ್ ಮಾಡ್ಬೋದು. ಇವಾಗ ವೇರೋಸ್ ಆಗಿರ್ಬೋದು, ಗೋಡನ್ಸ್ ಆಗಿರ್ಬೋದು, ಅಥವಾ ಫ್ಯಾಕ್ಟ್ರಿಗಳಾಗಿರ್ಬೋದು, ಇನ್ ಕೇಸ್ ಅವ್ರಿಗೆ ಒಂದು ಸ್ವಲ್ಪ ಡೌಟ್ ಬಂದ್ರೂ ಕೂಡ ಹೋಗಿ ಅವ್ರನ್ನ ಸರ್ಚ್ ಮಾಡ್ಬೋದು. ಡೈರೆಕ್ಟಾಗಿ ಹೋಗಿ ಯಾವುದೇ ಕೋರ್ಟ್ ಇಲ್ದೇನೂ ಕೂಡ ಹೋಗಿ ಅವರನ್ನು ಅರೆಸ್ಟ್ ಮಾಡ್ಕೊಂಡು ಬರ್ಬೋದು. ಕೋರ್ಟಲ್ಲಿ ಡೈರೆಕ್ಟಾಗಿ ಅವ್ರ ಮೇಲೆ ಕೇಸ್ ಫೈಲ್ ಮಾಡಿ ಅವ್ರನ್ನ ಕ್ರಿಮಿನಲ್ ಮಾಡಿ ಜೈಲಿಗೆ ಕಳಿಸ್ಬೋದು. ನಮ್ಮ ದೇಶದಲ್ಲೆಲ್ಲ, ಹೊರ ದೇಶದಲ್ಲಾಗಿರ್ಬೋದು, ಇಂಟರ್ಪೋಲ್ ಆಗಿರ್ಬೋದು, ಅಥವಾ ವರ್ಲ್ಡ್ ಕಸ್ಟಮ್ಸ್ ಆರ್ಗನೈಸೇಷನ್ಗಳ ಜೊತೆ ನಿಂತ್ಕೊಂಡು ಕೆಲಸ ಮಾಡಿ ಈ ಒಂದು ಸ್ಮಗ್ಲರ್ಸ್ಗಳ ನೆಟ್ವರ್ಕ್ಗಳನ್ನು ಬೇರೆ ಸಮೇತ ಕಿತ್ತಾಕ್ತಾ ಹೋಗ್ಬೋದು. ಸೊ ಇದೆಲ್ಲ ಒಂದು ಪವರ್ಗಳು ಬಂದು ಕಸ್ಟಮ್ಸ್ ಆ್ಯಕ್ಟ್ 1962 ಅಂಡರಲ್ಲಿ ಭಾರತ ಸರ್ಕಾರದ ಮಿನಿಸ್ಟ್ರಿ ಆಫ್ ಫಿನಾನ್ಸ್ DRAಗೆ ಕೊಟ್ಟಿರ್ತಕ್ಕಂಥದ್ದು. ಇತ್ತೀಚಿನ ದಿನಗಳಲ್ಲಿ DRA ಮಾಡ್ತಕ್ಕಂಥ ಆಪರೇಷನ್ಸ್ಗಳನ್ನ ನೋಡ್ತಿರ್ಬೋದು, ಒಂದೊಂದು ಆಪರೇಷನ್ಸ್ಗಳನ್ನ ನೋಡ್ತಾ ಹೋಗ್ತೀವಿ. ಸೊ ಇದೇ ಒಂದು ಏಪ್ರಿಲ್ನಲ್ಲಿ ದಾಹೋಬ್ ಬ್ಲಿಡ್ಜ್ ಅಂತಕ್ಕಂಥ ಒಂದು ಆಪರೇಷನ್ಸ್ನ ಮಾಡ್ತಾ ಹೋಗ್ತಾರೆ. ಸೊ ಈ ಒಂದು ಆಪರೇಷನ್ಸಲ್ಲಿ ನೈರೋಬಿಯಾದಿಂದ 24 ಮಹಿಳೆಯರು ನಿಯರ್ಲಿ 32 kg ಚಿನ್ನನ ದುಬೈ ಏರ್ಪೋರ್ಟ್ಗೆ ತಗೊಬಂದಿರ್ತಾರೆ. ಇದನ್ನ ತಿಂಗಳುಗಟ್ಟಲೆ ಕೂತ್ಕೊಂಡು ಕಲೆ ಹಾಕಿರ್ತಕ್ಕಂಥ DRA ಏನು ಮಾಡ್ತಾ ಹೋಗುತ್ತೆ, ಇವ್ರನ್ನ ಕಂಪ್ಲೀಟಾಗಿ ಮಾನಿಟರ್ ಮಾಡಿ ಮುಂಬೈನಲ್ಲಿ ಸೀಸ್ ಮಾಡ್ತಾ ಹೋಗುತ್ತೆ. ಸೀಸ್ ಮಾಡ್ತಕ್ಕಂಥ ಮೊತ್ತ 30 ಕೋಟಿ. ಸೊ ಇದೇ ಥರ DRA ಏನು ಮಾಡುತ್ತೆ, ಭಾರತ ಸರ್ಕಾರಕ್ಕೆ ಏನಿಲ್ಲ ಅಂದ್ರೂ ಕೂಡ ಪ್ರತಿ ವರ್ಷ 100 ಕೋಟಿಗೂ ಹೆಚ್ಚು ವೆಚ್ಚದ ಟ್ಯಾಕ್ಸ್ಗಳನ್ನು ಸೇವ್ ಮಾಡ್ತಾ ಹೋಗುತ್ತೆ. ಸೊ ಮುಂಚೆ ಎಲ್ಲ ಯಾವ ಥರ ಆಗ್ತಿತ್ತು ಅಂದರೆ, DRA ಬರೋದಕ್ಕಿಂತ ಮುಂಚೆ ಕಂಪ್ಲೀಟಾಗಿ ಭಾರತ ಸರ್ಕಾರ ವರ್ಷಕ್ಕೆ ಏನಿಲ್ಲ ಅಂತಂದ್ರೂ 50,000 ಕೋಟಿಗಳಷ್ಟು ಟ್ಯಾಕ್ಸ್ಗಳನ್ನ ಕಳ್ಕೊತಾ ಹೋಗ್ತಿತ್ತು. ಸೊ ಇದನ್ನೆಲ್ಲ ಕಾಪಾಡ್ತಕ್ಕಂಥದ್ದು ಬಂದು ನಮ್ಮ DRA. ಮತ್ತು ಈ ಒಂದು DRA ಮಾಡ್ತಕ್ಕಂಥ ಕೆಲಸಗಳೇನು ಅಂತಂದರೆ, ಕಂಪ್ಲೀಟಾಗಿ ಮಾನಿಟರ್ ಮಾಡ್ತಾ ಹೋಗ್ತಾರೆ. ನಮ್ಮ ದೇಶದಿಂದ ಬೇರೆ ದೇಶಕ್ಕೆ ಯಾವುದೇ ಥರದ ಅನಿಮಲ್ ಸ್ಕಿನ್ಸ್ಗಳಾಗಿರ್ಬೋದು, ಟೀತ್ಗಳಾಗಿರ್ಬೋದು, ಅಥವಾ ಉಗುರುಗಳಾಗಿರ್ಬೋದು, ಮತ್ತು ನಮ್ಮ ದೇಶದಿಂದ ಬೇರೆ ದೇಶಕ್ಕೆ ಅಥವಾ ಬೇರೆ ದೇಶದಿಂದ ನಮ್ಮ ದೇಶಕ್ಕೆ ಯಾವ್ದಾದ್ರು ಗೋಲ್ಡ್ ಸ್ಮಗ್ಲರ್ಸ್ಗಳು ಗೋಲ್ಡ್ ಬಿಸ್ಕೆಟ್ಗಳಾಗಿರ್ಬೋದು, ಗೋಲ್ಡ್ಗಳನ್ನ ಫೇಕಾಗಿ ತಗೊಬರೋದಾಗಿರ್ಬೋದು, ಮತ್ತು ಮಾದಕ ವಸ್ತುಗಳನ್ನ ಕ್ಯಾಪ್ಸಲ್ಸ್ಗಳ ಮುಖಾಂತರ ಅದನ್ನು ನುಂಗ್ಕೊಂಡು ತಗೊಂಡು ಬಂದಿರತಕ್ಕಂಥ ಎಕ್ಸಾಮ್ಸ್ಗಳು ಉಂಟು. ಎಷ್ಟೋ ಮೂವಿಗಳನ್ನು ನಾವು ನೋಡಿರ್ತೀವಿ. ಇದ್ರ ರಿಲೇಟೆಡ್ ಮೂವಿಗಳಲ್ಲೂ ಕೂಡ ಹೇಳ್ತಾ ಹೋಗ್ತಾರೆ. ಬಟ್ ಯಾರನ್ನು ಕೂಡ DRA ಬಗ್ಗೆ ಇನ್ಫಾರ್ಮೇಶನ್ ಕೊಟ್ಟಿರಲ್ಲ. ಡೈರೆಕ್ಟರೇಟ್ ಆಫ್ ರೆವಿನ್ಯೂ ಇಂಟೆಲಿಜೆನ್ಸ್ ಬಗ್ಗೆ ನಾನು ನಿಮಗೆ ಒಂದು ಸಣ್ಣ ಇನ್ಫಾರ್ಮೇಶನ್ ಕೊಟ್ಟಿದ್ದೀನಿ. ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಮುಂದಿನ ವಿಡಿಯೋದಲ್ಲಿ ಇದೇ ಥರ ಒಂದು ಇನ್ಫಾರ್ಮೇಷನ್ ವಿಡಿಯೋನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳಕ್ಕೆ ಬರ್ತಾ ಇದ್ದೀನಿ. ಅಲ್ಲಿವರೆಗೂ